ನಮಸ್ಕಾರ. ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ತತ್ತರಿಸಿತು ಸಿಎಸ್ಕೆ ಪಡೆ. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಆರ್ಆರ್ ತಂಡ. ಇನ್ನು ಆರ್ಆರ್ ಮತ್ತು ಸಿಎಸ್ಕೆ ನಡುವಿನ ರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಸಂಜು ಸ್ಯಾಮ್ಸನ್ ಮತ್ತು ರವೀಂದ್ರ ಜಡೇಜಾ ಈ ಇಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ಗುವಾಹಟಿಯಲ್ಲಿ ನಡೆದ ಈ ಒಂದು ರೋಚಕ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸಿಎಸ್ಕೆ ತಂಡದ ಪರವಾಗಿ ಜಮ್ಮಿ ಓವಟನ್ 43 ರನ್ ಬಿಟ್ಟರೆ ಯಾವೊಬ್ಬ ಬ್ಯಾಟರ್ ಕೂಡ ಇಲ್ಲಿ ಸಿಎಸ್ಕೆ ತಂಡದ ಪರವಾಗಿ ಅಬ್ಬರಿಸಲಿಲ್ಲ. ಕಾರ್ತಿಕ್ ಶರ್ಮಾ 18, ಸರ್ಫರಾಜ್ ಖಾನ್ 17 ರನ್ ಬಿಟ್ಟರೆ ಯಾವೊಬ್ಬ ಆಟಗಾರ 2 ಅಂಕಿ ಮೊತ್ತವನ್ನು ಇಲ್ಲಿ ದಾಟಲಿಲ್ಲ. ಹೀಗಾಗಿ ಸಿಎಸ್ಕೆ ತಂಡ ಕೇವಲ 19.4 ಓವರ್ನಲ್ಲಿ 127 ರನ್ಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಆಲ್ಔಟ್ ಆಯಿತು. ಬಟ್ ಆರ್ಆರ್ ತಂಡದ ಪರವಾಗಿ ರವಿ ಜಡೇಜಾ, ಜೋಫ್ರಾ ಆರ್ಚರ್, ನಂಡ್ರೆ ಬರ್ಗರ್ ತಲಾ 2 ವಿಕೆಟ್ ಪಡೆದು ಮಿಂಚಿದ್ರು. ಇನ್ನು 128 ರನ್ಗಳ ಗುರಿ ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಕೇವಲ 12.1 ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡು 128 ರನ್ ಗಳಿಸಿ ಜಯ ದಾಖಲಿಸಿತು. ಇನ್ನು ಆರ್ಆರ್ ತಂಡದ ಪರವಾಗಿ ವೈಭವ್ ಸೂರ್ಯವಂಶಿ ಕೇವಲ 17 ಬಾಲ್ಗೆ ಸ್ಫೋಟಕ 52 ರನ್ನ ಚಚ್ಚಿ ಬಿಸಾಕಿದರು. ಬಟ್ ವೈಭವ್ ಸೂರ್ಯವಂಶಿ ಅತಿ ವೇಗದ ಅರ್ಧಶತಕ ಬಾರಿಸಿದ 3ನೇ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾದರು. 15 ಬಾಲ್ಗೆ 50 ರನ್ ಹೊಡೆಯುವ ಮುಖಾಂತರ ಈ ಒಂದು ದಾಖಲೆ ಬರೆದರೆ ಈ ಹಿಂದೆ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿಯೇ ಯಶಸ್ವಿ ಜೈಸ್ವಾಲ್ ಕೇವಲ 13 ಬಾಲ್ಗೆ 50 ರನ್ ಹೊಡೆದ ದಾಖಲೆ ಬರೆದಿದ್ದರು. ಬಟ್ ಯಶಸ್ವಿ ಜೈಸ್ವಾಲ್ ಕೂಡ 36 ಬಾಲ್ಗೆ 38 ಹೊಡೆದರೆ ಧ್ರುವ್ ಜುರೇಲ್ 18 ರನ್ ಹೊಡೆದರು. ಇನ್ನು ಸಿಎಸ್ಕೆ ತಂಡದ ಪರವಾಗಿ ಅನ್ಸುಲ್ ಕಂಬೋಜ್ 2 ವಿಕೆಟ್ ಪಡೆದು ಬಿಟ್ಟರೆ ಯಾವೊಬ್ಬ ಬಾಲರ್ ಕೂಡ ಇಲ್ಲಿ ಚೆನ್ನಾಗಿ ಬಾಲ್ ಮಾಡಲಿಲ್ಲ. ಹೀಗಾಗಿ ಈ ಒಂದು ಸೋಲನ್ನು ಇಲ್ಲಿ ಸಿಎಸ್ಕೆ ತಂಡ ಒಪ್ಪಿಕೊಳ್ತು. ಬಟ್ ಈ ಮೂಲಕ 47 ಬಾಲ್ ಬಾಕಿ ಇರುವಂತೆ ಗೆದ್ದ ದಾಖಲೆಯನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಇಲ್ಲಿ ಬೆರೆತು. ಬಟ್ ಐಪಿಎಲ್ನಲ್ಲಿ ಅತಿ ಹೆಚ್ಚು ಬಾಲ್ ಇರುವಂತೆ ಗೆದ್ದ ಏಕೈಕ ತಂಡವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಹೊರಹೊಮ್ಮಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.